ಹನುಮಗಿರಿಯ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಹನುಮಗಿರಿ ಬ್ರಹ್ಮಕಲಶೋತ್ಸವವು ಏಪ್ರಿಲ್ 9 ರಿಂದ 12 ರವರೆಗೆ ನಡೆಯಲಿದ್ದು, ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭ ಮತ್ತು ಚಪ್ಪರ ಮುಹೂರ್ತ ನಡೆಯಿತು. ಕರಾವಳಿಯ ಪ್ರಶಾಂತ ವಾತಾವರಣದಲ್ಲಿ ಸಹ್ಯಾದ್ರಿ ಬೆಟ್ಟಗಳ ನಿಸರ್ಗ ರಮಣೀಯ ಪ್ರದೇಶಗಳ ಪರಿಸರದಲ್ಲಿ ನೆಲೆಸಿರುವ ರಾಮ ಹನುಮರ ಪುಣ್ಯ ಕ್ಷೇತ್ರವೇ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ. ಈ ಕ್ಷೇತ್ರದಲ್ಲಿ ಏಪ್ರಿಲ್ 9 ರಿಂದ ಏಪ್ರಿಲ್ 12 ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಮತ್ತು ಚಪ್ಪರ ಮುಹೂರ್ತ ಕಾರ್ಯಕ್ರಮ ನೆರವೇರಿತು. सर्वेषु आरंभकार्येषु त्रयस्त्रिभुवनेश्वरा हरिवादिशन्तुरसिद्धिं ब्रह्मेशान जनार्दनाः स्मरते सकलकल्याणभाजने तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदेतेङ्गिरिकं स्मरामि प्रारम्भकाल सुमुहूर्तोऽस्ति भवन्तो ब्रुवन्तो सुमुहूर्तम् अंजनानंदनं वीरं जानकी शोकनाशनं कपीशमक्षहंकारं वंदे लंका भयंकरम्. ವಿಶೇಷವಾಗಿ 9 ರಿಂದ 12 ನಡೆಯುವಂತಹ ನಮ್ಮ ಊರಿನ ಸಂಭ್ರಮ, ನಮ್ಮ ತಾಲೂಕಿನ ಸಂಭ್ರಮ, ನಮ್ಮ ನಾಡಿನ ಎಲ್ಲ ಪ್ರೀತಿಯ ಸಂಭ್ರಮದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹನುಮಗಿರಿಯಲ್ಲಿ 9 ರಿಂದ 12 ತನಕ ನಡೆಯುವಂತಹ ಸಂಭ್ರಮದ ಬ್ರಹ್ಮಕಲಶೋತ್ಸವ ಇದು ಕೇವಲ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೆ ನಮ್ಮೆಲ್ಲ ಭಕ್ತಿಯ ರೂಪಕವಾಗಿ ಮೂಡಿಬರುವಂತಹ ಈ ಬ್ರಹ್ಮಕಲಶ ನಮ್ಮ ಆಧ್ಯಾತ್ಮಿಕ ಪರಂಪರೆಯನ್ನು ಎತ್ತಿ ಹಿಡಿಯುವಲ್ಲಿ ಹಾಗೆ ಎಲ್ಲರಲ್ಲೂ ಭಕ್ತಿ ಜಾಗೃತಿ ಮೂಡುವಲ್ಲಿ ಇದು ತನ್ನ ಫಲಶ್ರುತಿಯಾಗಿ ಕೆಲಸ ಮಾಡಲಿದೆ. ಅತ್ಯಂತ ವೈಭವವಾಗಿ ಈ ಬ್ರಹ್ಮಕಲಶ ನಮ್ಮ ಊರಿನ ಒಂದು ಸಂಭ್ರಮದ ಜಾತ್ರೆಯಾಗಿ ಮೂಡಿರುವುದು ಪರಿಚಯವನ್ನು ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಮಾಹಿತಿಗಳು ಹಾಗೆ ಸೇವಾ ಯೋಜನೆಗಳು ಎಲ್ಲವೂ ನಾಡಿನಲ್ಲೂ ಎಲ್ಲರಿಗೂ ಸಿಗುವಂತಹ. ಈ ಸಂದರ್ಭದಲ್ಲಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಡಾ ರವೀಶ ಪಡುಮಲಿ, ಧರ್ಮಶ್ರೀ ಪ್ರತಿಷ್ಠಾನದ ಆಡಳಿತ ಧರ್ಮದರ್ಶಿಗಳಾದ ನನ್ಯ ಅಚ್ಯುತ ಮುಡಿತಾಯ, ಧರ್ಮದರ್ಶಿ ಪ್ರತಿಷ್ಠಾನದ ಮಹಾಪೋಷಕರಾದ ಜೆಕೆ ಮಹಾಬಲೇಶ್ವರ್ ಭಟ್, ಧರ್ಮದರ್ಶಿ ಮಂಡಳಿ, ಧರ್ಮದರ್ಶಿ ಪ್ರತಿಷ್ಠಾನ ಹನುಮಗಿರಿ, ಬ್ರಹ್ಮಕಲಶೋತ್ಸವ ಸಮಿತಿ, ಸ್ವಾಗತ ಸಮಿತಿ ಹಾಗೂ ಊರ 10 ಸಂಸ್ಥರು ಭಾಗವಹಿಸಿದ್ರು. ಬ್ರಹ್ಮಕಲಶ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವಂಥ ನಮ್ಮ ಬ್ರಹ್ಮಕಲಶ ಸಮಿತಿಯ ಉಪಾಧ್ಯಕ್ಷರು ಏಪ್ರಿಲ್ 9, 10, 11, 12, 2026ರಂದು ಶ್ರೀ ಕ್ಷೇತ್ರ ಹನುಮಗಿರಿಯಲ್ಲಿ ಕೋದಂಡರಾಮ ದೇವರು ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಗೆ ಬ್ರಹ್ಮಕಲಶ ಅಭಿಷೇಕ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೋಟಿ ರಾಮತಾರಕ ಜಪ ಯಜ್ಞ ಯಾಗ ಕೂಡ ನಡೀತಿದೆ. ಕುಂಟಾರು ಬ್ರಹ್ಮಶ್ರೀ ರವೀಶ ತಂತ್ರಿಗಳ ನೇತೃತ್ವದಲ್ಲಿ ದೇವರ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಗಳು ನಡೆಯುವಂಥದ್ದು. ಅದೇ ರೀತಿಯಲ್ಲಿ ವೈದಿಕ ವಿದ್ವಾಂಸರಾದಂಥ ಸನ್ಮಾನ್ಯ ಸತ್ಯಕೃಷ್ಣ ಭಟ್, ವೇದಮೂರ್ತಿ ಸತ್ಯಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಕೋಟಿ ರಾಮತಾರಕ ಜಪ ಯಜ್ಞ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಎಲ್ಲ ಸೇರಿ ಸಾಮೂಹಿಕವಾಗಿ ರಾಮತಾರಕ ಜಪವನ್ನು ಮಾಡುವ ಮೂಲಕ ಕೋಟಿ ರಾಮತಾರಕದ ಗುರಿಯನ್ನು ನಾವು ತಲುಪಿಸುವಂಥದ್ದು ಮತ್ತು ಅದೇ ಪ್ರಮಾಣದಲ್ಲಿ 0.1 ರೀತಿಯಲ್ಲಿ ಯಾಗಕ್ಕೆ ಹವಿಸನ್ನು ಅರ್ಪಣೆ ಮಾಡುವಂಥದ್ದು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.